ತಡ್ಕೋಬೇಕು. ಕೈ ನೋವಾಗುತ್ತೆ, ಕಾಲು ಸೋತೋಗುತ್ತೆ, ನೆತ್ತಿ ಒತ್ತುತ್ತೆ, ಕುತ್ತಿಗೆ ಉಳುಕುತ್ತೆ. ತಡ್ಕೋಬೇಕು. ನೋವುತ್ತೆ ಅಂತ ಕೈ ಸಡ್ಲ ಬಿಟ್ರೆ ಬಿಂದಿಗೆ ಬೀಳುತ್ತೆ, ಇಲ್ಲ ನೀನು ಬೀಳ್ತೀಯ. ಹಾಗೇನಾದ್ರೂ ಮಾಡಿದ್ರೆ ಈ ಬಿಂದಿಗೆ ತುಂಬಾ ಕುದಿಯೋ ನೀರು ತುಂಬಿಸ್ತೀನಿ, ತಲೆ ಮೇಲಿಡ್ತೀನಿ. ಹುಷಾರ್. ಈ ಯೋಚನೆ ಮಾಡು, ಬೇಕಾ ಬಂಗಾರಿ ಸಹವಾಸ ಅಂತ. ಯಾಕೆ ದೊರೆ ಮನಸ್ನಾಗ 108 ವಿಚಾರ ಇಟ್ಕೊಂಡು ಒಳಗೊಳಗ ಕುದಿಯಾಕತ್ತಿಯಲ್ಲ? ಯಾಕ, ಏನಾತ? ಏನು ಆಗ್ತಿಲ್ಲ. ನಾನ್ ನಮ್ಮ ತಾಂಡದಲ್ಲಿದ್ದಾಗ ದಿನಕ್ಕೊಂದು ಹೆಣ್ಣು, ಗಂಟೆಗೊಂದ್ಸರ್ತಿ ಹೆಂಡ. ಜೀವನ ಮಧುಶಾಲೆ ಆಗಿತ್ತು. ಇದ್ಯಾವುದೋ ದೇವಸ್ಥಾನದ ಊರಿಗೆ ಬಂದು ಏನು ಸುಖವಿಲ್ಲ, ಎಲ್ಲ ಬಣಬಣ. ಬೈಟ್ ಸಿಗ್ತಾ ಇಲ್ಲ, ಬೇಕಾ ದಕ್ತಾ ಇಲ್ಲ. ನೀ ನನಗಿದ್ರ ನಾ ನಿನಗಿರ್ತೀನಿ. ನನಗ ಆ ಶ್ರೀಚಕ್ರ ಬೇಕು. ಅದನ್ನ ನೀ ನನಗೆ ತಂದು ಕೊಟ್ರೆ ನಿನಗೆ ನಾ ಬೇಕಾದ್ದು ಕೊಡ್ತೀನಿ. ಅದೇನ್ ಚಕ್ರ ಅಂತ ಬಡ್ಕೋತಿದ್ದೀರೋ? ಅದ್ರಲ್ಲಿ ಏನಿದೆ ಅಂತದ್ದು? ನಾನ್ ಕಾಣದೇ ಇರೋಂಥದ್ದು ಆ ಗಂಟೆ ಪೂಜಾರಿ, ಆ ಬೂದಿ ಮಂತ್ರಕನಿಂದ ಹಿಡಿದು ನಿನ್ನವರೆಗೂ ಎಲ್ಲರೂ ಅದಕ್ಕೆ ತುಂಬಾಲ್ ಬಿದ್ದಿದ್ದೀರಿ. ಕಣ್ಣೆದುರು ಕಾಣ ಸುಖಾನ ಬಿಟ್ಟು ಕಾಣ್ದಿರೋ ಶ್ರೀಚಕ್ರಕ್ಕೆ ಹಂಬಲಿಸ್ತಾ ಇದ್ದೀರಿ. ನಿನಗ ಇಲ್ಲಿ ಸುಖದ ಹಂಬಲ, ಆದ್ರೆ ನಮಗ ಸರ್ವಕಾಲದ ಸ್ವರ್ಗದ ಮ್ಯಾಲ ಆಸೆ. ನಿನಗ ಶ್ರೀಚಕ್ರದ ಮ್ಯಾಲ ಆಸೆ ಇಲ್ಲ, ಆದ್ರೆ ನನಗೆ ಶ್ರೀಚಕ್ರ ಬೇಕು. ಅದನ್ನ ನೀ ನನಗೆ ತಂದು ಕೊಡು. ನಿನಗೆ ಬೇಕಾಗಿದ್ದನ್ನ ಸೃಷ್ಟಿ ಮಾಡಿ ಕೊಡ್ತೇನೆ. ಆಗಲ್ಲ. ಆ ಜನಗಳ ಜೊತೆ ಹೊಂದಾಣಿಕೆ ನನಗೆ ಸಾಧ್ಯ ಇಲ್ಲ. ತರ್ಬೇಸಿ ನನ್ನ ಮಕ್ಕಳವರು. ನಾನ್ ಹೇಳಿದ್ ಅವ್ರು ಕೇಳಲ್ಲ, ಅವ್ರು ಹೇಳಿದ್ ನನಗ್ ಸರಿ ಹೋಗಲ್ಲ. ಆ ಶ್ರೀಚಕ್ರ ಸಹವಾಸ ನನಗ್ ಬೇಡ. ನನ್ನ ಸಲುವಾಗಿ ರಾಜಿ ಮಾಡ್ಕೊಳ್ಳು, ಬೇಡ ಅನ್ಬೇಡ. ನೋಡು ಮಾರಿಗುಡಿ, ನೀ ಆ ಶ್ರೀಚಕ್ರನ ನನಗೆ ತಂದು ಕೊಡೋದಾದ್ರೆ ನೀನು ಜೀವನ ಪೂರ್ತಿ ಸುಖಾನ ಪಡಬೇಕು. ಅಂತ ಉಡುಗೊರೆನ ನಾ ನಿನಗೆ ತಂದು ಕೊಡ್ತೇನೆ. ಓಹೋ, ಅಂತದೇನೆ ನಿನ್ನ ಹತ್ರ? ನೀನೇ ಬಡ್ಜೋಗಿ ಈ ಕೊಂಪೆಲಿದ್ಯಾ, ನನಗೇನು ಕೊಡಬಲ್ಲೆ ನೀನು? ನಮ್ಮ ಸಾಧನೆಗೆ, ನಮ್ಮ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ನಮಗುಳಿದಿರೋದು ಇನ್ನು 8 ದಿವಸ. ಕಡೆಗಳಿಗೆನಲ್ಲಿ ಅಮ್ಮನವರು ಅಡೆತಡೆ ಒಡ್ಡೋ ಸಾಧ್ಯತೆಗಳಿದೆ. ಉತ್ಸವದ ದಿನ ಅಂದರೆ ಶ್ರೀಚಕ್ರ ಉದ್ಭವವಾಗೋ ದಿನ ಬೆಳಿಗ್ಗೆ 11ರ ನಂತರ 5 ಗಂಟೆ ಒಳಗಡೆ ನಮ್ಮ ಕಾರ್ಯ ಸಾಧನೆಯನ್ನು ಮಾಡ್ಕೋಬೇಕು. ಶ್ರೀಚಕ್ರ ಸ್ವಾಧೀನ ಆದ ಮೇಲೂ ಕೂಡ ಶ್ರೀಚಕ್ರದ ಸಿದ್ಧಿ ನಮಗೆ ದಕ್ಕದೇ ಇರೋ ಹಾಗೆ ಅಮ್ಮನವರು ನಮ್ಮ ಕೈಯನ್ನು ಕಟ್ಟಾಕೋದಿಲ್ಲ ಅಂತ ಏನು ಭರವಸೆ? ಹೌದು ವಿರೂಪಾಕ್ಷ, ಆ ಭಯ ನನಗೂ ಇದೆ. ಕೊನೆ ಗಳಿಗೆಯಲ್ಲಿ ಏನು ಬೇಕಾದರೂ ಮಾಡೋ ಅಂತ ಯುಕ್ತಿ ಆ ನಿನ್ನ ಅಮ್ಮನವ್ರಿಗಿದೆ. ಹಾಗಾದ್ರೆ ಅದಕ್ಕೂ ಈಗಲೇ ನಾವು ತಂತ್ರ ರೂಪಿಸ್ಬೇಕು. ಅದಕ್ಕೆ ವ್ಯವಸ್ಥೆ ನಾನು ಮಾಡ್ತೀನಿ. ಏನಾದ್ರೂ ವ್ಯವಸ್ಥೆ ಆಗಲಿ, ಆದ್ರೆ ಈ ಬಾರಿ ನಮ್ಮ ತಂತ್ರ ಗಟ್ಟಿಯಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಅಮ್ಮನವರು ಅದರಿಂದ ಬಚಾವಾಗಬಾರ್ದು. ಈಗ ಬನ್ನಿ ನನ್ನ ಜೊತೆ.
ಸುಂದರಿನ ಕಳ್ಕೊಂಡ ದುಃಖದಲ್ಲಿ ನಾವು ಊರೇ ಬಿಟ್ಟು ಹೊರಟಿದ್ವಿ. ಅದನ್ನು ತಪ್ಪಿಸ್ದೋಳಿವಳು. ಮತ್ತೆ ನಾವು ಕಳ್ಕೊಂಡಿದ್ದನ್ನೆಲ್ಲ ವಾಪಸ್ ಕೊಟ್ಟವಳಮ್ಮ ಇವಳು. 23 ವರ್ಷದಿಂದ ಕಾಣೆ ಆಗಿದ್ದ ಅಪ್ಪನ್ನ ಮನೆಗೆ ಕರ್ಕೊಂಡು ಬಂದ್ವಿ. ಸುಂದರಿ ಹೋದ ದುಃಖನ ತಪ್ಪಿಸಿ ಮತ್ತೆ ನಮ್ಮ ಬದುಕಲ್ಲಿ ಸುಖ ನೆಮ್ಮದಿ ಕೊಟ್ಟವಳಿವಳು. ಇವಳಿಂದ ಈ ಮನೆಯಲ್ಲಿ ಮತ್ತೆ ನೆಮ್ಮದಿ ಸುಖ ಸಂತೋಷ ಕಾಣೋ ಹಾಗಾಗಿದೆ. ಅವಳನ್ನ ಇಷ್ಟ ಅಮಾನುಷವಾಗಿ ನಡೆಸ್ಕೋತಿದ್ಯಲ್ಲಮ್ಮ, ಏನಾಗಿದೆ ನಿನಗೆ? ಮನೆ ಹಿರೀಕಳಾಗಿ ನೀನೇ ಹೀಗೆ ನಡ್ಕೊಂಡ್ರೆ ಅಂಥ ದ್ವೇಷ ಏನಮ್ಮ ಅವಳ ಮೇಲೆ? ನಾನೇನು ಇವಳ ಮೇಲಿನ ದ್ವೇಷದಿಂದ ಹೀಗ್ ಮಾಡ್ತಿಲ್ಲ ಕಣೋ ಶೇಖರಿ. ಮಕ್ಕಳು ತಪ್ಪು ಮಾಡಿದಾಗ ಮುಂದೆ ಇಂಥ ತಪ್ಪು ಮಾಡದೇ ಇರಲಿ ಅಂತ ಹೀಗೊಂದು ಪಾಠ ಕಲಿಸೋಕೆ ಮಾಡಿದ ಪ್ರಯತ್ನ ಅಷ್ಟೇ. ಯಾಕೆ ನೀ ತಪ್ಪು ಮಾಡಿದಾಗ ಇಂಥ ಶಿಕ್ಷೆ ಕೊಟ್ಟಿದ್ದೆಲ್ಲ ಮರ್ತೋಯ್ತಾ? ನನ್ನ ವಿಚಾರ ಬೇರೆ, ಅವಳ ವಿಚಾರ ಬೇರೆ. ಊರ್ನವ್ರ ಪಾಲ್ಗೆ ಅವಳು ತಾಂಡದ ಹುಡುಗಿ ಇರಬಹುದು, ಆದರೆ ನನ್ನ ಪಾಲ್ಗೆ ಅವಳು ನನ್ನ ಮಗಳು. ಅವಳ ರೂಪ ಆಕಾರ ಬೇರೆ ಇರ್ಬೋದಮ್ಮ, ಆದರೆ ಒಳಗಿರೋ ಜೀವ ನಮ್ಮ ಸುಂದರಿದು. ಒಂದು ಸಾರ್ತಿ ಕಳ್ಕೊಂಡಿದ್ದೀವಿ, ಮತ್ತೆ ಕಳ್ಕೊಳ್ಳೋದು ಬೇಡಮ್ಮ. ಅದೇ ಸದರಾಗಿರೋದು ಇವಳಿಗೆ. ಎಲ್ರು ಇವಳನ್ನ ಸುಂದ್ರಿ ಅಂತ ಮುದ್ದಿಸ್ತಿರೋದು ಎಗ್ಗಿಲ್ದಂಗಾಗಿದೆ. ಮನೆಯಲ್ಲಿ ಯಾರ್ದಾದ್ರೂ ಒಬ್ರದು ಭಯ ಭೀತಿ ಅನ್ನೋದು ಇರಬೇಕು. ಅದನ್ನ ನಾನ್ ಮಾಡ್ತಿದ್ದೀನಿ. ಇವತ್ತು ನಾನು ಅವಳಿಗೆ ಶಿಕ್ಷೆ ಕೊಟ್ರೆ ನಾಳೆ ಅವಳ ಬದುಕು ನೆಟ್ಟಿಗಿರುತ್ತೆ. ಅಲ್ಲಮ್ಮ, ಅವಳಿಗೆ ಶಿಕ್ಷೆ ಕೊಡೋಕೆ ನಮ್ಗೆ ಯಾವ ಹಕ್ಕಿದೆ? ನಮ್ಮ ಮನೆಗೆ ಕರ್ಕೊಂಡು ಬಂದಿರೋದು ಅಪ್ಪ, ಅವಳನ್ನ ಕಳಿಸ್ಕೊಟ್ಟಿರೋದು ಜಾಜಿಯವರಪ್ಪ. ಅವಳು ದೊಡ್ಡ ಮನಸ್ಸು ಮಾಡಿ ನಮ್ಮನ್ನೆಲ್ಲ ತಮ್ಮವರು ಅಂತ ತಿಳ್ಕೊಂಡು ಉಳ್ಕೊಂಡಿರೋದು ಅವಳು. ಅವಳನ್ನ ಶಿಕ್ಷೆ ಕೊಡೋಕೆ ನಮ್ಗೆ ಯಾವ ಹಕ್ಕಿದೆಯಮ್ಮ? ಸರಿ, ಅವಳಿಗೆ ಬರೆ ಹಾಕುವಂಥ ತಪ್ಪು ಅವಳು ಏನು ಮಾಡಿದಾಳೆ? ಏನಿದು ಹಳ್ಳ? ಈ ಹಳ್ಳದಲ್ಲಿ ಏನಿದೆ? ಅಮ್ಮನವ್ರನ್ನ ಮಣಿಸುವಂತ ಶಕ್ತಿ. ಅಮ್ಮನವ್ರು ನಮ್ಮನ್ನ ಕಟ್ ಹಾಕೋಕ್ ಮುಂಚೆ ನಾವೇ ಅಮ್ಮನವ್ರನ್ನ ಕಟ್ ಹಾಕೋಕೆ ಈ ಹಳ್ಳ. ಮಣಿಕಂಠ, ಮಂತ್ರಿಸಿದ ಕಲ್ಲುಗಳನ್ನ ತಗೊಂಡ್ ಬಾ.